ಎಲ್ಲರಿಗೂ ನಮಸ್ಕಾರ. ಬದುಕು ಪ್ರಗತಿಯ ಕಡೆಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಲ್ನಾಡ ಶೈಲಿಯ ಕಡುಬು ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ 1 ಲೀಟ್ರ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅಂಬ್ಲಿ ಮಾಡ್ಕೊಳ್ಳಿ. ಕುದೀತಾ ಇರುವಾಗ 3 ಕಪ್ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1 ಸ್ಪೂನ್ ಜೀರಿಗೆ ಹಾಕಿ 5 ರಿಂದ 10 ನಿಮಿಷ ಮುಚ್ಚಳ ಮುಚ್ಚಿಡಿ. ಗ್ಯಾಸನ್ನು ಆಫ್ ಮಾಡಿ. ನಂತರ ಬಿಸಿ ಬಿಸಿ ಇರುವಾಗಲೇ ಒಂದು ಪ್ಲೇಟಿಗೆ ತಗೊಂಡು ಸ್ವಲ್ಪನೇ ಕೈಗೆ ನೀರು ಅದ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾದಿದ ನಂತರ ಚೆನ್ನಾಗಿ ಗಂಟು ಇಲ್ಲದೆ ಇರೋ ರೀತಿ ನಾದ್ಕೊಂಡು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ತಕ್ಕಂತೆ ಕಡುಬುಗಳನ್ನು ಮಾಡ್ಕೊಳ್ಳಿ. ಹೀಗೆ ಎಲ್ಲ ಕಡುಬುಗಳನ್ನು ರೆಡಿ ಮಾಡಿಕೊಂಡು ಗ್ಯಾಸ್ ಹಚ್ಚಿ ಇಡ್ಲಿ ಪಾತ್ರೆ ಇಟ್ಟು 1 ಲೋಟ ನೀರು ಹಾಕಿ ಅದಕ್ಕೊಂದು ತಟ್ಟೆ ಇಟ್ಟು ಚೆನ್ನಾಗಿ ಕಡುಬುಗಳನ್ನು ಜೋಡಿಸ್ಕೊಂಡು ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ಕಡುಬನ್ನು ಬೇಯಿಸಿದ ನಂತರ 5 ನಿಮಿಷ ತಣಿಸಿ ಮುಚ್ಚಳ ತೆಗೆಯಿರಿ. ವಾವ್, ಸೂಪರ್! ಬಿಸಿ ಬಿಸಿಯಾದ ಮಲೆನಾಡು ಶೈಲಿನ ಕಡುಬು ಸವಿಯಲು ಸಿದ್ಧ. ಈ ವಿಧಾನದಲ್ಲೂ ನೀವು ಒಮ್ಮೆ ಮಾಡಿ ನೋಡಿ. ತಿಂದು ನೋಡಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಂಗ ಹೊಂಟಿಲ್ಲ, ಬಂದೇನಿ, ಒಡಪ್ ತಂದೇನಿ. ಹಣೆಗೆ ಹಚ್ಚುವೆವು ವಿಭೂತಿ, ಎಲ್ಲರಿಗಿರಬೇಕು ದೇವರ ಮೇಲೆ ಭಕ್ತಿ. ನಮ್ಮ ಯಜಮಾನ್ರು ನಮ್ಮ ಮೇಲಿಟ್ಟಾರ ಪ್ರೇಮ ಎಂಬ ಶಕ್ತಿ. ಧನ್ಯವಾದಗಳು. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ ರೀ.